ಅಣ್ಣ, ಬೋರ್ ಕೊರಿಸ್ತಿದ್ದೀಗೆ. ಬೋರ್ ಕೊರಿಸ್ಬೇಡ, ನನ್ನ ಮಾತು ಕೇಳು. ಅದು ನಿನ್ ಜಮೀನಲ್ಲ, ಬ್ಯಾರೆ ಜಮೀನು. ಏ ಜೇಮ ಸುಮ್ಮನೆ ಹೋಗು. ಬೋರ್ ಕೊರಿಸ್ತಿದ್ದೀನಿ, ನೆಮ್ಮದಿಯಾಗಿರಕ್ಕೆ ಬಿಡಕ್ಕಿಲ್ವ ನೀನು? ಸುಮ್ಮನೆ ನೀವು ಹೋಗು. ಸುಮ್ಮನೆ ತಲೆಕೆಡಿಸ್ಬೇಡ ನೀನು, ಏನೇನೋ ಹೇಳ್ಬಿಟ್ಟು ಹೋಗಿ ಸುಮ್ಕಿರಣಿ. ಎಷ್ಟು ಗೀತ ಹೇಳ್ಬೇಕು? ಊರಿಗೆ ಗೊತ್ತಾಗ್ದಿದ್ದಂಗೆ, ಯಾರಿಗೂ ಗೊತ್ತಾಗ್ದಿದ್ದಂಗೆ ನಾವು ಹಿಂಗೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಎಷ್ಟು ಗೀತ ಹೇಳ್ಬೇಕು? ಜಮೀನು ತೆಗ್ದಿರೋದೇನೇ ಯಾರಿಗೂ ಗೊತ್ತಾಗ್ದಿದ್ದಂಗೆ ಇರಲಿ ಅಂತ ಹೇಳ್ಬಿಟ್ಟು ನೀನು ಹೋಗಿ ಜಯಮ್ಮ. ಅಲ್ಲಿ ಕೊರಿಬೇಕಾದ್ರೆ ನೀನೆಲ್ಲ ಬಂದ್ಬಿಟ್ಟು ಇದು ಮಾಡಬೇಡ, ನೀನು ಹೋಗು. ಎಲ್ಲ ಬೊಡ್ಡ ಇದ್ದ, ನಿಂಗೆ ಒಳ್ಳೇದಾಗ್ಲಿ, ಹೆಂಗೋ ಸಂದಕ್ಕಿರ್ಲಿ ಅಂತ ಹೇಳ್ಬಿಟ್ಟು ಹೇಳಕ್ ಬಂದ್ರೆ ನಾನು ಏನೇ ತಾಲ್ ಕೆಟ್ಟೋಳಂಗೆ ಮಾತಾಡ್ತೀರ ನೀನು. ಎಂತ ನಿರ್ಬೇಡ, ಅನ್ಬೋಸ್ಕೊಂಡು ಸಾಯಿ. ಏನೋ ಅಯ್ಯೋ ಪಾಪ, ದುಡ್ಡೆಲ್ಲ ವೇಸ್ಟ್ ಮಾಡ್ಕೊತಾನೆ ಅಂತಂದ್ರೆ ನನ್ನ ಮಾತು ಬೆಲೆನೇ ಇಲ್ಲ. ನಾನೇನೇ ಒಳ್ಳೆ ನಾಲಾಯಕ್ಕೂ ನೋಡ್ದಂಗೆ ನೋಡ್ತಾನೆ. ಕೊರ್ಸು ಕೊರ್ಸು. ಆ ಶಾರದಿ ಬತ್ತಳೆ, ನೀರು ಬಂದು ಸಿಕ್ಕಿದ ತಕ್ಷಣ ಏನೇ ಬುಡ್ಕ ಓಡ್ ಬತ್ತಾಳೆ. ಗೊತ್ತಾಯ್ತದ ಅವಾಗ. ಅಯ್ಯೋ ಶುರು ಮಾಡಿದ್ರು ಕೊಡಿಯೋಕ್ಕೆ. ನೀನು ಎಲ್ಲಿ ನಿಲ್ಲಿಸ್ತಾನೆ ವಯ್ಯ? ಎಷ್ಟು ಕಿರ್ಚ್ಕೊಂಡು ಹೇಳಿದ್ರು ವಯ್ಯ ನಿಲ್ಸಕ್ಕಿಲ್ಲ ಬಿಡತ್ತಾಗೆ. ನಾನು ಹೇಳದೆ ಅದ ಹೇಳ್ದೆ, ಒಂಟೆ ಓದಾತಾಗಿ. ನನ್ನ ಮಾತಿಗೇನು ಬೆಲೆನೇ ಇಲ್ಲ ಬಿಡು, ಎಷ್ಟು ಹೇಳಿದ್ರು ನನಗೆ. ಅಯ್ಯ ಅಣೋಯ್, ಅಣ ಹಣ. ಅಯ್ಯೋ ದೇವ್ರೆ, ಮಕ ಸಿಂಡ್ರಿಸ್ಕೊಂಡು ಹೋಯ್ತಾನಲ್ಲ ಇವಯ್ಯ. ಏ ಯಾರಿಗೆ ಹೇಳಲಿ ನಾನು? ನೀನು ಯಾರಿಗೆ ಹೇಳಿದ್ರು ಪ್ರಯೋಜನ ಇಲ್ಲ ಬಿಡು. ಇವನೇ ಹಿಂಗೆ ಅಂದರೆ ನೀನು ಯಾರು ತಾನೇ ಇದು ಮಾಡ್ತಾರೆ? ಅಣ್ಣ, ಇನ್ನು ಜಾಸ್ತಿ ಕೊರೆಯೋಕ್ಕಾಗಲ್ಲ, ಫೋರ್ಸು ಜಾಸ್ತಿ ಐತಿ. ಚೆನ್ನಾಗಿ ನೀರು ಸಿಕ್ಬಿಟ್ಟು ಕಣ. ಇನ್ನು ಜಾಸ್ತಿ ಕೊರೆಯೋಕ್ಕೆ ಆಗ್ತಾನಿಲ್ಲ, ಎಳಿತೈತೆ. ಇಷ್ಟು ಸಿಕ್ಕಿದ ಮೇಲೆ ಯಾನನ್ ಮಗ ಕೊರಿ ಅಂತ ಹೇಳ್ತಾನೆ. ಸಾಕು ಬಿಡು, ಇಷ್ಟಾದ್ರೂ ಸಿಕ್ತಲ್ವಾ? ನನಗಂತೂ ಈಗ ಸಮಾಧಾನ ಆಗ್ತೈತೆ. ಇಷ್ಟಾದ್ರೂ ನೀರು ಸಿಕ್ತಲ್ಲಪ್ಪ ಅಂತ ಹೇಳ್ಬಿಟ್ಟು. ನಾನು ಇಷ್ಟನ್ನ ಸಿಕ್ತಿದ್ದೋ ಸಿಗಲ್ವ ನನ್ನ ದುರದೃಷ್ಟಕ್ಕೆ ಏನೋ ಅನ್ಕೊಂಬಿಟ್ಟೆ. ಸಿಕ್ತೈತಾ? ಸರಿ ಸರಿ ಸಾಕು, ನನಗಂತೂ ಈಗೋಸಿ ಸಮಾಧಾನ ಆಯ್ತೈತಿ. ಅಣ್ಣ ಮತ್ತೆ ಸಾಕ ಇನ್ನೆಲ್ಲ ಎತ್ತದೇನೆ ಹಿಂದಕ್ಕೆ. ತಿರ್ಗಿ ಆಮೇಕಿಂದ ನೀವು ಅದು ಇದು ಅಂತ ಮಾತಾಡಕ್ಕೆ ಹೋಗ್ಬೇಡಿ. ಎತ್ತೀನಿ. ಎತ್ಕೊ ಹೋಗಪ್ಪ. ಅದ್ರಾಗ ನಾನು ಇನ್ನೇನು ಕೇಳಿನಿ ನಾನು. ಎತ್ಕ ಎಲ್ಲ ಎತ್ಕೊಂಡು ಹಿಂದಕ್ಕೆ ಏನು ಇದು ಮಾಡ್ಕ. ಸರಿ ನಾನು ಆಯ್ತು. ಆಗ ಹಂಗಮ್ ತಾಯಿ ನಿಂಗಂತೂ ಹೆಂಗೋ ಅಲ್ದ್ಬಿಟ್ಲು ತಗ. ಅಯ್ಯೋ 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 ಅಯ್ಯೋ, ಎಂತ ಸಂದಕ್ಕೆ ನೀರು ಸಿಕ್ಬಿಡ್ತು. ನನಗೆ ಗೊತ್ತಾಯ್ತು, ನೀರು ಸಿಕ್ತು ಅಂತ ಹೇಳ್ಬಿಟ್ಟು ಕೇಳಿ ನೀನು ಯಾ ಬೋಲ್ ಖುಷಿಯಾಗೋಗ್ಬಿಡ್ತು. ನೀರು ಎಂತ ಸಂದಕ್ಕೆ ಬರ್ತಾವೆ? ಎಷ್ಟು ಇಂಚ್ ಬರ್ತಾವ ನೀರು? ಏಯ್, ನೀನು ಯಾರು ಹೇಳಿದ್ಲು ಬಾ ಅಂತ ಹೇಳ್ಬಿಟ್ಟು? ನೀನು ಯಾಕೆ ಬಂದೆ ಇಲ್ಲಿಗೆ? ಥೂ, ಮಾತಾಡಿಸ್ಲಿಲ್ಲ ಅಂದ್ರೂ ಬಂದು ಸಾಯ್ತಾ ಇರ್ತವೆ. ಒಂದು ಕಿತ ಮಾತಾಡಿಸ್ಲಿಲ್ಲ ಅಂದ್ರೆ ಹಿಂಗೆ ಅರ್ಥ ಆಗಕ್ಕಿಲ್ವಾ? ಮಾತಾಡ್ಸಕ್ಕಿಲ್ಲ ಅಂದರೆ ಮಾತಾಡ್ಸಕ್ಕಿಲ್ಲ, ಸುಮ್ಮನೆ ಒಯ್ತಾ ಇರ್ಬೇಕು ಅಷ್ಟೇನೆ. ಬಂದ್ಬಿಟ್ಟು ಇಲ್ಲಿ 36 ಅಲ್ಲಿ ಕಿಸ್ಕೊಂಡು ನಿಂತ್ಕೊಳ್ಳೋದಲ್ಲ ಇಲ್ಲಿ. ಥೂ, ಅದೆಷ್ಟು ಮರ್ಯಾದೆ ಬಿಟ್ಬಿಟ್ಟು ಬಂದು ನಿಂತ್ಕೊತಿರೋ ಏನೋ ನೀವಂತೂ. ಅಯ್ಯೋ ಅಯ್ಯೋ ಅಯ್ಯೋ, ಸಮಾಧಾನ ಮಾಡ್ಕೊಳ್ಳೋ ಅಣ್ಣ, ಸಮಾಧಾನ ಮಾಡ್ಕ. ಯಾಕೆ ಹಿಂಗೆ ಸುಮ್ಮನೆ ಕಿರ್ಚಾಡಿಯೇ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು? ನಾನು ಹೊಲ್ದಾಗೇನೆ ಅದೇನೋ ಅಂತಾರಲ್ಲ, ನನ್ನ ಹೊಲ್ದಾಗ ನೀನು ಇದು ಮಾಡ್ರ ನೀನು ಅಂದರೆ ಬೋರ್ ಕೊರೆಸಿರೋ ನೀನು. ನನ್ನ ಹೊಲ್ದಾಗೆ ನನ್ನ ಹೊಲ್ದಾಗು ನೀನು ಬೋರ್ ಕೊರೆಸ್ಬಿಟ್ಟು ನೀನೇನು ಇವಾಗ ನನ್ನ ಹೊಲದಿಂದ ಆಚೆ ಕಡೆಗೆ ಹೋಗು ಅಂತಂದರೆ ಹೆಂಗೆ ಹೇಳು? ನನ್ನ ಮಗ ಹೇಳ್ದ ನಿನಗೆ ಬೋರ್ ಕೊರೆಸು ಅಂತ ಹೇಳ್ಬಿಟ್ಟು? ನಮ್ಮ ಹೊಲ್ದಾಗ ಯಾಕೆ ಬೋರ್ ಕೊರೆಸ್ದೆ ನೀನು? ಬೋರ್ ಕೊರೆಸ್ತಿದೀಯ ಅಂತ ಹೇಳಿದ್ಮೇಲೆ ನೀನು ಈಗ ಬಿಟ್ಕೊಟ್ಟು ಹೋಗ್ಲೇಬೇಕು ತಾನೆ. ಕೊಂಡ್ರೋಲ್ದಾಗ ಬಂದ್ಬಿಟ್ಟು ಬೋರ್ ಕೊರ್ಸಿದ್ರೆ ಸುಮ್ಮನೆ ಬಿಟ್ಬಿಡ್ತಾರೆ ಅಂತ ಅನ್ಕೊಬಿಟ್ಟಿದ್ಯಾ? ಯಾವುದೇ ಕಾರಣಕ್ಕೂ ಬಿಡಕ್ಕಿಲ್ಲ. ಸುಮ್ಕೇನಿಯಾ ಎದ್ದೋಗಲೇ ಬಂದ್ಬಿಟ್ಟ ಇಲ್ಲಿ ನಮ್ಮ ಹೊಲ್ದಾಗಲ್ಲಿ ಬೋರ್ ಕೊರ್ಸ್ಕೊಬಿಟ್ಟು ನಿಂದು ಅಂತ ಹೇಳಂಗೆ. ನೀನು ಯಾಕೆ ಬಂದಿದ್ಯಾ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಫಸ್ಟ್ ಹೇಳು. ನಮ್ಮ ಹೊಲ್ದಾಗ ಬೋರ್ ಕೊರ್ಸಿದ್ಯಲ್ಲ, ನೀನು ಯಾಕೆ ಬಂದೆ? ಏಯ್ ಲೇ ಬುಡ್ಡಿ, ನಿಂಗೆ ನನ್ನ ತಲೆಗಿಲೆ ಕೆಟ್ಬಿಟ್ಟೈತೆ ಏನು ನಿನಗೆ? ಏನಾರು ತಗೊಂಡು ಹಾಕ್ಬಿಡ್ತೀನಿ. ನನ್ನ ಜಮೀನಿದು, ನನ್ನ ಏನ್ರಿಗೂ ದುಡ್ಡು ಕೊಟ್ಟು ಕೊಂಡ್ಕೊಂಡ್ರೆ ಜಮೀನಿದು. ಅವಳ ಮನ್ ಕೈಯಾಗ ಹೋಗ ಬಂದ್ಬಿಟ್ಲು ಇವಳು. ಎಲ್ಲೂ ನೆಮ್ಮದಿಗಿರಕ್ಕೆ ಬಿಡಕ್ಕಿಲ್ಲ ಅಲ್ವಾ ನೀನು? ಎಲ್ಲೇ ಬಿಟ್ಟಿಯ ನೆಮ್ಮದಿಗಿರಕ್ಕೆ? ನಿಂದು ಹೆಂಗೆ ಆಯ್ತದೆ ಜಮೀನಿದು? ಏನೋ ಸುಮ್ಕೆ ನಗ್ನಂತ ಮಾತಾಡಿದ್ರೆ ಜಾಸ್ತಿ ಜೋರಾಗಿ ಮಾತಾಡ್ತಿದ್ಯಾ? ಹೋಗಿ ನೀನು ಎಂಡ್ರನ್ ಕೇಳು, ಇಲ್ಲ ಆಸ್ತಿ ಪತ್ರ ತಗೊಬಿಟ್ಟು ಬಂದು ತೋರಿಸು. ಯಾರ್ದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ತಗೊಬಿಟ್ಟು ಬರಲ್ಲ ನನ್ನ ಆಸ್ತಿ ಪತ್ರ. ಓಯ್, ನನ್ನ ಮಗಳದು ನನ್ನ ಒಳಗಿಂದ ಕಣ ಇದೆಲ್ಲನೂ ಬಂದ್ಬಿಟ್ಟೆ ಹೇಳಕ್ಕೆ. ನಿನ್ನೇನ್ರಿ ಆ ಜಮೀನಿ ಕಣ್ಣೊಳೆ ಎಲ್ಲನೂ ಮಾರಿ ತಿಪ್ಪೆಗೆ ಬಿಸಾಕೊಳ್ಳಿ. ಎಲ್ಲ ತಿಂದು ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ. ಹೋಗಿ ನೀನು ಎಂಡ್ರನ್ ಕೇಳು, ಎಷ್ಟು ಆಸ್ತಿ ಐತೆ, ಎಷ್ಟು ಉಳಿಸ್ಕೊಂಡವಳೆ ಅಂತ ಹೇಳ್ಬಿಟ್ಟು. 10 ರೂಪಾಯಿ ಆಸ್ತಿ ಉಳಿಸ್ಕೊಂಡಿಲ್ಲ, ಮನೆ ಸಮೇತನೂ ಹರಾಜು ಹಾಕ್ಸ್ಕೊಂಡು ಬೀದಿಗೆ ಬಿದ್ದವಳೆ ಅಂತಂದ್ರಾಗ ನನ್ನ ಜಮೀನು ಅವಳ್ದಂತ ಪ್ರೂಫ್ ತಗೊಬಿಟ್ಟು ಬಂದು ತೋರ್ಸಕ್ಕೆ ಹೇಳಲೇ. ಸುಮ್ಮನೆ ಭೂಮಿ ಮ್ಯಾಗಿರೋ ಜಮೀನೆಲ್ಲನೂ ನಂದು ಅಂತ ನಾನು ಹೇಳ್ಬೋದು, ನೀನು ಹೇಳ್ಬೋದು ಹಂಗಂತ. ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ರೂಫ್ ಬೇಡವಾ? ತೋರಿಸು. ಏನು ಹಂಗಾರೆ ನೀನು ಹೇಳ್ತಿರೋದೆಲ್ಲ ನಿಜನೇನಾ? ನಿಜ ಹೇಳ್ತಾ ಇದೀಯ ನೀನಂತೂ? ಅಂದರೆ ಈ ಜಮೀನೆಲ್ಲ ನಿಂದೇನೇನೆಯಾ? ಇರು, ನಾನು ಹೆಂಡತಿ ಹತ್ರ ಹೋಗ್ಬಿಟ್ಟು ಪತ್ರ ತಗೊಬಿಟ್ಟು ಬಂದು ಆಮೇಲೆ ಕೊಡ್ದಂಗೆ ಮಾತಾಡ್ತೀನಿ. ಓಹೋ ಮಹಾಪುರುಷ, ಆವಾಗ ಏನೇ ಹೇಳ್ದೆ ನಾನು? ಹಣ ಬ್ಯಾಡ ಕಣಣ, ಈ ಜಮೀನು ನಿಂದಲ್ಲ ಕಣಣ, ಶಾದಿದು ಬ್ಯಾಡ ಕಣಣ ಅಂತಂದ್ರೆ ಕೇಳ್ದಿದ್ದಂಗೆ ಎಲ್ಲನೂ ಕೊರೆದ್ಬಿಟ್ಟು ನೀರು ಬಂದ್ಮೇಲೆ ಇವಾಗ ಕಿರ್ಚಾಡ್ದು ಏನಣ್ಣ ಬಂತ ಲಾಭ? ನಾನು ಅವಾಗೆ ಬಂದ್ಬಿಟ್ಟು ನಿನ್ಗೆ ಹೇಳಿಲ್ವೇ ಕೊರಿಯಕ್ಕೆ ಮುಂಚೆನೇನಿಯಾ? ಬ್ಯಾಡ ಕಣಣ, ನಿಂದಲ್ಲ ಕಣಣ ಜಮೀನು ಅಂತ ಹೇಳ್ಬಿಟ್ಟು. ಈಗ ಅನ್ಬೋಸ್ಕ. ಯಾರಣ್ಣ ಹೇಳಿದ್ದು? ಈ ಶಾರದಿ ಜಮೀನೇನಿಯ ಸುಮಾರು ದಿನದಿಂದ ನಾನು ನೋಡ್ತಾ ಇದ್ದೀನಿ. ಇದು ಶಾರದಿದೇನೇನಿಯ ಜಮೀನು ಹೇಳು. ಸುಮ್ಕೇನೇನಿಯ ನೀನು ಇದು ಮಾಡ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡು ಬೋರ್ ಕೊರ್ಸಿದ್ಯಾ ಅಂತ ಅನ್ನಿಸ್ತದೆ. ಹೇಳಕ್ಕೆ ಬಂದರೆ ನನ್ನೇನೇನಿಯ ಹೆಂಗೆ ಸಿಕ್ಕರಂಗೆ ಮಾತಾಡ್ಬಿಟ್ಟು ಕಳಿಸ್ಬಿಟ್ಟೆ ಈಚೆ ಕಡೆಗೆ. ಇವಾಗ ಹೋಗಿ ನೀನು ಎಂಡ್ರನ್ನ ಫುಲ್ಲು ಕೇಳೋಣ.
ಏನು ವಿಷಯ ಅಂತ ಹೇಳ್ಬಿಟ್ಟು ಪೂರಾ ಕೇಳು. ಹೇಳ್ತಾಳೆ ನೀನು ಎಂಡ್ರೆ ಎಲ್ಲನೂ, ಎಲ್ಲಿ ಜಮೀನು ತಗೊಂಡವಳೆ, ಎಲ್ಲೆಲ್ಲ ಮಾರ್ಕಂಡು ತಿಂದವಳೆ, ಏನು ಎತ್ತ ಅಂತ ಹೇಳ್ಬಿಟ್ಟು ನೀನು ಎಂಡ್ರ ವಿಷಯ ಗೊತ್ತಾಯ್ತದೆ. ನೀನು ಎಂಡ್ರು ಹಾಕೊಳ್ಳೋಕ್ಕೆ ಅರಡಿ ಮುರಡಿ ಜಾಗನೂ ಸಂಪಾದನೆ ಮಾಡ್ಕೊಂಡಿಲ್ಲ, ಎಲ್ಲ ಕಳೆದ್ಬಿಟ್ಟು ಕೂತವಳೆ. ಅಂಥದ್ರಾಗ ಬಂದ್ಬಿಟ್ಟ ಇಲ್ಲಿ ಹೇಳೋಕ್ಕೆ. ಏನು ಹೇಳ್ತಿದ್ದೀಗ ಜಯಮ್ಮ? ಈಗ ನೀನು ಹೇಳ್ತಿರೋದೆಲ್ಲ ನಿಜನೇನಿಯಾ? ನೀನು ನಿಜನೇನಿಯಾ ಹೇಳ್ತಾ ಇದೆಯಾ ತಾನೇ? ಸುಳ್ಳು ಪಳ್ಳು ಏನು ಹೇಳ್ತಿಲ್ಲ ತಾನೇ ನೀನು? ಅದಕ್ಕೆ ಹೇಳಿದ್ದು ನೀನು ಎಂಡ್ರನ್ನ ಹೋಗ್ಬಿಟ್ಟು ಕೇಳ್ಕ ಅಂತ ಹೇಳ್ಬಿಟ್ಟು. ಅಪ್ಪ ನನ್ನ ಹೊಲ್ದಾಗ ಬೋರ್ ಹಾಕ್ಸಿದ್ಯಲ್ಲ, ಭಾಳ ಖುಷಿ ಆಯ್ತೈತೆ. ಯಾರು ತೋರಿಸಿದ್ದು ನಿನ್ನ ಎಂಡ್ರನ್ನ ತೋರಿಸಿದ್ದು ನನ್ನ ಜಮೀನು ಅಂತ ಹೇಳ್ಬಿಟ್ಟು ಅವಳನ್ನೇ ಹೋಗಿ ಕೇಳಿ ಕ್ಯಾಕು ಸುಗುತ್ ಕೇಳು ಏನಾಯ್ತು ಎತ್ತಾಯ್ತು ಅಂತ ಹೇಳ್ಬಿಟ್ಟು ಆಮೇಕಿಂದ ಬಂದು ಮಾತಾಡಿವಂತಿಲಿ. ನನ್ನ ಮೇಲೆ ಬರ್ತಾನೆ ಎಗರಾಡಕ್ಕೆ ಬಡ್ಡ ಇದ್ದ. ನಿನ್ನಂತವ್ರನ್ನ ಎಷ್ಟು ಜನ ನೋಡಿಲ್ಲ ಅಳ್ಳಾಡೋರ್ನ, ಹೋಗಿ ಸುಮ್ಕೆನೇ ಕಂಡಿದ್ದೀನಿ. ಅಳ್ಳಾಡ್ಕೊಂಡು ಬಂದ್ಬಿಟ್ಟ ಇಲ್ಲಿ ಹೇಳೋಕ್ಕೆ. ಏನು ದೊಡ್ಡ ಇದ್ರಾಗೆ ಹೋಗು ಕಂಡಿವ್ನಿ. ನೀವು ಹೇಳ್ತಿರೋ ಮಾತೇನಿಯ ನಿಜ ಆಗಿದ್ರೆ ನಾನು ಎಂಡ್ರನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನೋಡ್ತಾ ಇರು, ಹುಟ್ಲಿಲ್ಲ ಕಿರ ತಗೊಂಡು ಹಾಕ್ಬಿಟ್ಟು ಹುಟ್ಲಿಲ್ಲ ಅಂತ ಊರೆಲ್ಲ ಓಡಾಡಿಸ್ತೀನಿ. ನೋಡ್ತಾ ಇರು, ನೀವು ಹೇಳಿರೋದೇನಾರ ನಿಜ ಆಗಿದ್ರೆ. ಇಲ್ಲ ಅಂತಂದ್ರೆ ಬರ್ದಿಕ್ಕ ಶಾರ್ದಿ ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನೆಂಡ್ರು ಅಂತೂ ನೋಡೋಕ್ಕಿಲ್ಲ, ಏನು ನೋಡೋಕ್ಕಿಲ್ಲ. ನೀನು ಗ್ರಾಚಾರ ಬಿಡಿಸ್ಬಿಟ್ಟು ನೀನು ಹುಟ್ಲಿಲ್ಲ ಅಂತ ಅನ್ಸೋದು ನಾನಂತೂ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೋಡ್ತಾ ಇರು, ಬಂದ್ಬಿಟ್ಟು ಫಸ್ಟ್ ನಾನು ಎಂಡ್ರ ತಕ ಹೋಗ್ಬಿಟ್ಟು ಬರ್ತೀನಿ. ಆಮೇಕಿಂದ ನಿನಗೆ ಹೇಳ್ತೀನಿ. ಎಲ್ಲ ನನಗೆ ಮೋಸ ಮಾಡೋರೇ ಆಗ್ಬಿಟ್ರು. ಅಣ್ಣ ನೀನು ಎಂಡ್ರು ಇಡೀ ಭೂಮಂಡಲನೇ ನಂದು ಅಂತ ಹೇಳ್ಬಿಡ್ತಾಳೆ. ಮೊದಲು ಲೆಕ್ಕ ಕೇಳು. ನೀನು ಎಂಡ್ರ ತಾ ಪತ್ರ ಇರ್ಬೇಕಲ್ಲ, ಪತ್ರ ಕೇಳೋಣ. ಪತ್ರ ಕೇಳು ಫಸ್ಟು. ಪತ್ರದಾಗ ಏನಾರ ನಿನ್ನ ಹೆಸರು ನಿಮ್ಮ ಮನೆ ಹೆಸರು ಇದ್ರೆ ಬಿಟ್ಟು ಕೊಡ್ತಾಳೆ ಸಾರ್ದಿ. ಆಮೇಕಿಂದ ಬೇಕಾದ್ರೆ ನೀ ಇದು ಮಾಡಿವಂತೆ. ನೀನು ಎಂಡ್ರು ಏನು ಅಂತ ಸಾಮಾನ್ಯದಳು ಅಂತ ಅನ್ಕೋಬೇಡ. ಏನೇನು ಆಟ ಆಡ್ತಿದ್ಲು ಅಂತ ಹೇಳ್ಬಿಟ್ಟು ನಿನಗೇನು ಗೊತ್ತು? ನಿನಗೆ ಏನೇನು ಹೇಳಿ ಯಾಮಾರ್ಸವಳು ಯಾರಿಗೆ ಗೊತ್ತು? ಮೊದಲು ನಿನ್ನ ಎಂಡ್ರಿಗೆ ಜುಟ್ಟು ಹಿಡ್ಕೊಂಡು ನಾಲ್ಕು ಬಾರಿಸಿದ್ರೆ ಸತ್ಯ ಏನು ಅಂತ ಬಾಯ್ ಬಿಡ್ತಾಳೆ. ಆವಾಗನ ನಿಮ್ಗೆ ಇದಾಯ್ತದೆ. ಇಲ್ಲ ಅಂತ ಹೇಳಿದ್ರೆ ನೀವು ಹಿಂಗೇನಿಯ ಬಿದ್ದಿರ್ಬೇಕಾಯ್ತದೆ. ಹೋಗಿ ಮೊದಲು ಎಂಡ್ರದು ಜುಟ್ಟು ಜನವರ ಇಟ್ಕೊಂಡು ಹಾಕೊಂಡು ರುಬ್ಬಿ ಕೇಳಿ ನೋಡಿರಿ, ಅವಾಗ ಗೊತ್ತಾಯ್ತದೆ. ಹೋಗೋಗೋ, ಏನು ಮಕ ನೋಡ್ತಾ ಇದೆಯಾ? ಬೋರಿನ ಲಾರಿ ಯಾಕೆ ಕರ್ಕೊಂಡು ಹೋಯ್ತಿರು? ಸದ್ಯ ನೀರು ಸಿಗ್ತಾರೆ ನಮ್ಗೆ, ಅಷ್ಟೇ ಏನೇ ಸಾಕು. ನಿನ್ನ ಲಾರಿ ಕಟ್ಕೊಂಡು ನಮ್ಗೇನಾಗಬೇಕು? ಕರ್ಕೊಂಡು ನಡೀತಿರು. ಸದ್ಯ ನೀರು ನಮ್ಗನ ನೀರು ಸಿಗ್ತಲ್ಲ, ಅಷ್ಟೇ ಏನೇ ಸಾಕು. ನೀನು ಎಂಡ್ರಿಗೆ ಹೋಗೋದು ಏನು ಮಾಡ್ಕೊತೀವಿ ಮಾಡ್ಕೊಳಪ್ಪ. ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ನನ್ನ ಹೊಲ್ದಾಗ ನೀನು ಬೋರ್ ಕೊರ್ಸಿದೀಯ ಅಂದಮೇಲೆ ಬೋರ್ ನಂದೇನೇನಿಯ. ನಾನಂತೂ ತಿರುಗಿ ನಮ್ಮ ಹೊಲಕ್ಕೆ ಎಡಗಲ್ಲ ಹೆಜ್ಜೆ ಕುಬಿಡಕ್ಕಿಲ್ಲ, ಬೋರ್ ಎತ್ಕೊಂಡು ಹೋಯ್ತಾ ಇರಬೇಕು. ನೀನು ಹೆಂಡ್ತಿ ಹೇಳಿ ಪತ್ರ ತೋರಿಸಿದ್ರೆ ಆಮೇಕಿಂದ ಬಂದು ನೀನು ಯಾಕಡ್ದಾಗ ಹೊಡಿ ಹೊಡೆಸ್ಕೊತೀನಿ. ಇವಾಗ ನಾನು ಹೇಳ್ದಂಗೆ ಕೇಳು, ಲಾರಿ ಕರ್ಕೊಂಡು ಹೋಯ್ತಾ ಇರು ಸುಮ್ಕೆನೇ, ಬಂದಾರಿಗೆ ಸುಮ್ಕಿಲ್ಲ ಅಂತ. ಲೇ ಸುಮಿ, ಇವಳು ಹೇಳ್ತಿರೋದು ಏನಾರ ನಿಜ ಆಗ್ಬಿಟ್ಟಿದ್ರೆ ನೀನು ದೇವ್ರನ್ನೇ ಕೇಳ್ತೀನಲ್ಲ. ನೀನಂತೂ ಉಳ್ಬಳಕಿಲ್ಲ. ನೀನಂತೂ ಶಿವನ್ ಪಾದ ಸೇರ್ಕೊಬಿಡ್ತೀನೋ ನನಗೆ ಗೊತ್ತಿಲ್ಲ. ಹಂಗೆ ಮಾಡ್ತೀನಿ ನಿನಗೆ. ಚಪ್ಪರ್ನ ತಗೊಬಿಟ್ಟು ಬಂದು ಕಷ್ಟಪಟ್ಟು ಸಂಪಾದನೆ ಮಾಡೋದೆಲ್ಲನೂ ಇವಾಗ ಹಾಳು ಮಾಡಿಸ್ತಿದೀಯನೇ ನೀನು. ನಿನ್ನ ಮಗ ನಾಲಾಯಕ್ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ದುಬೈ ದುಡಿಯೋಕೆ ಹೋಗಿದ್ದು ನಾನು. ನಿಮ್ಗಂತೂ ದುಡಿಯೋಕೆ ಇಸಿಯಲ್ಲ, ನಾನನ್ನ ದುಡಿಯೋಣ ಅಂತ ಹೇಳ್ಬಿಟ್ಟು ಏನೇ ಮಾಡ್ತಿದ್ದೀಗ ನೀನು ಲೋಪರು? ಆನಂದ ಪರಮಾನಂದ ಪರಮಾನಂದ, ನೀರು ಸಿಕ್ಕ ಖುಷಿಯಿಂದ ಜನುಮಾನಂದ. ಆನಂದ ಪರಮಾನಂದ ಪರಮಾನಂದ. ಈ ಶಾರ್ತಿಗೆ ಬಂದಷ್ಟು ಮನೆಯಾಳ ಐಡಿಗಳು ಯಾವ ಬಡತದವಕ್ಕೂ ಬರಲ್ಲ ಬಿಡು. ಅಷ್ಟು ಮನೆಯಾಳ ಐಡಿಯಾಗಳನ್ನ ಉಪಯೋಗಿಸ್ಕೊಬಿಡ್ತಾಳೆ ಇವಳು. ಬಿಡು ಏನಾರ ಮಾಡ್ಕೊಳ್ಳಿ. ಅಂತೂ ಇವತ್ತು ಆ ಸುಮಿಗಂತೂ ಒಳ್ಳೆ ಗ್ರಾಚಾರ.